नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिन् इति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे 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 कृष्णा कृष्ण कृष्ण हरे राम 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 हरे कृष्णा कृष्ण कृष्ण हरे राम 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 हरे ನಿಮ್ಗೆಲ್ರಿಗೂ ಮತ್ತೊಮ್ಮೆ ನನ್ನ ತರಗತಿಗೆ ವೆಲ್ಕಮ್. ಭಗವಂತನ ಕೃಪೆಯಿಂದ ನಾವು ಏನ್ ಹೇಳ್ತಾರೆ, ದೇಹದ 7 ಭಾಗಗಳ ಬಗ್ಗೆ, ಅಂದ್ರೆ 7 ಚಕ್ರಗಳ ಬಗ್ಗೆ, ಮತ್ತೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರಗಳ ಬಗ್ಗೆ ಮಾತಾಡ್ತಿದ್ವಿ. ಇಲ್ಲಿ ಪಂಚಮಹಾಭೂತಗಳು ಅಂತ ಹೇಳಿದ್ರೆ ಅಗ್ನಿ, ವಾಯು, ಆಕಾಶ, ಭೂಮಿ ಮತ್ತು ಜಲ. ಈ 5 ಜೊತೆಗೆ ಇದಕ್ಕೆ ತನ್ಮಾತ್ರೆಗಳು ಅಂದ್ರೆ ಸೂಕ್ಷ್ಮ ಮಹಾಭೂತಗಳು ಅಂತ ಇರುತ್ತೆ. ಇದನ್ನ ಏನ್ ಹೇಳ್ತೀವಿ, ಶಬ್ದ ರಸ ರೂಪ, ಆಮೇಲೆ ಶಬ್ದ ರಸ ರೂಪ ಅಲ್ಲ, ಗಂಧ ರಸ ರೂಪ ಶಬ್ದ ಮತ್ತೆ ಇದು ಗಂಧ ರಸ ರೂಪ ಶಬ್ದ. ಗಂಧ ಬರೋದು ನಮ್ಮ ಮೂಲಾಧಾರ ಚಕ್ರದಲ್ಲಿ ಬರುತ್ತೆ, ರಸ ಬಂದು ನಮ್ಮ ಸ್ವಾದಿಷ್ಠಾನ ಚಕ್ರದಲ್ಲಿ ಬರುತ್ತೆ, ಸ್ಪರ್ಶ ನಮ್ಮ ಗಂಧ ರಸ ರೂಪ ಬಂದು ನಮ್ಮ ಮಣಿಪೂರದಲ್ಲಿ ಬರುತ್ತೆ, ಸ್ಪರ್ಶ ಬಂದು ನಮ್ಮ ಅನಾಹತದಲ್ಲಿ ಬರುತ್ತೆ, ಶಬ್ದ ರಸ ರೂಪ ಗಂಧ ಶಬ್ದ ಬಂದು ವಿಶುದ್ಧದಲ್ಲಿ ಬರುತ್ತೆ. ಇದು ಉಪಪ್ರಾಣಗಳು ಅಂತ ಹೇಳ್ತಾರೆ, ಅಂದ್ರೆ ಸೂಕ್ಷ್ಮ ಮಹಾಭೂತಗಳು ಅಂತ. ಇದನ್ನ ಪಂಚತನ್ಮಾತ್ರೆಗಳು ಅಂತ ಹೇಳ್ತಾರೆ. ನಮ್ಗೆ ಇಲ್ಲಿ ಏನಂತ ಹೇಳಿದ್ರೆ, ನಾವು ಪ್ರಾಣಾಯಾಮ ಮಾಡುವಾಗ ನಮ್ಮ ಉಸಿರನ್ನ ನಾವು ನಮ್ಮ ಪಂಚತನ್ಮಾತ್ರೆಗಳನ್ನು ಕಂಪ್ಲೀಟ್ ಆಗಿ ಹೋಲ್ಡ್ ಮಾಡಿ ಅದನ್ನ ನಾವು ಮೇಲ್ಗಡೆ ತಗೊಂಡ್ ಬಂದು ಅದರಿಂದ ಪಡೆಯುವಂತ ಜ್ಞಾನವನ್ನ ಬ್ರಹ್ಮಾಂಡದೊಂದಿಗೆ ನಾವು ಮಿಕ್ಸ್ ಮಾಡ್ತೀವಿ. ಸೊ ಇದಕ್ಕೆ ಹೋಗ್ತಾ ಹೋಗ್ತಾ ತುಂಬಾ ಲೇಟ್ ಇದೆ, ಇದು ಇವಾಗ್ಲೇ ಅಲ್ಲ, ಮುಂದೆ ಬರುತ್ತೆ. ನಾನು ಇದ್ರ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಮಾಡ್ತೀನಿ. ಈ ಪಂಚಮಹಾಭೂತಗಳು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಇದ್ ಮಾಡ್ಕೊಳ್ತೀವಿ, ಹೌದು. ಆದ್ರೆ ನಮ್ಗೆ ಅದ್ರ ಜೊತೆಗೆ ನಾವು ಮುಂದೆ ಕೂಡ ಹೋಗ್ಬೇಕಾಗತ್ತೆ. ನಾವು ಈ ಪಂಚಮಹಾಭೂತಗಳಲ್ಲೇ ನಿಂತ್ಕೊಳಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ನೋಡಿ, ನಾವು ಭೂಮಿಗೆ ಬಂದಿರೋದೆ ನಮ್ದೊಂದು ಆಧ್ಯಾತ್ಮಿಕ ಜರ್ನಿನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಅದ್ರ ಜೊತೆಗೆ ನಮ್ಮ ಐಹಿಕ ಜೀವನವನ್ನ ಸರಿ ಮಾಡ್ಕೊಳ್ತಾ ಹೋಗ್ಬೇಕು. ನಾವು ಪ್ರತಿಯೊಂದು ಇದ್ರಲ್ಲಿ ನಾವು ಮೇಲ್ಮುಖವಾಗಿ ನಡೀತಾ ಹೋಗ್ತಾ ಇರ್ತೀವಿ. ನಮ್ಮ ಜೀವನದ ಹಲವಾರು ಸಮಸ್ಯೆಗಳು ನಮ್ಮ ಒಂದು ಚಕ್ರದಲ್ಲಿ ಮೂಲಾಧಾರ ಚಕ್ರದಲ್ಲಿ 4 ದಳ, ಸ್ವಾದಿಷ್ಠಾನ ಚಕ್ರದ್ದು, ಆಮೇಲೆ ಮಣಿಪುರ, ವಿಶುದ್ಧ, ಆಜ್ಞಾ, ಸಹಸ್ರರ, ಈ ಎಲ್ಲ ಚಕ್ರಗಳಲ್ಲಿ ಬೇರೆ ಬೇರೆ ದಳಗಳಲ್ಲಿ ಬೇರೆ ಬೇರೆ ಜನ್ಮಗಳ ಬೇರೆ ಬೇರೆ ಕರ್ಮಗಳು ಕೂತ್ಕೊಂಡಿರ್ತವೆ. ಈ ಎಲ್ಲ ಕರ್ಮಗಳನ್ನ ನಾವು ಪ್ರಾಣಾಯಾಮದ ಮೂಲಕ, ರೇಖಿಯ ಮೂಲಕ, ಬೇರೆ ಬೇರೆ ನಮ್ಮ ಒಂದು ಏನ್ ಹೇಳ್ತಾರೆ ಬೇರೆ ಬೇರೆ ನಮ್ಮ ಒಂದು ಆಧ್ಯಾತ್ಮಿಕ ಪ್ರಾಕ್ಟೀಸ್ ಗಳಿಂದ ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ಮೇನ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಸಂಕಲ್ಪ ಅನ್ನೋದು ತುಂಬಾ ಮುಖ್ಯ ಆಗೋಗುತ್ತೆ. ಸೊ ಈಗ ನಾನ್ ನಿಮ್ಗೆ ಇಲ್ಲಿ ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಅನ್ನೇ ನಾನು ನಿಮ್ಗೆ ಮೇನ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಮುಂದೆ ಹೋಗ್ತಾ ಒಂದೊಂದೇ ಇದನ್ನ ನಾವು ತಗೊಂಡು ಮುಂದೆ ಹೋಗೋಣ. ಸದ್ಯಕ್ಕೆ ನಮ್ಮ ಉಸಿರಾಟದ ಮೇಲೆ ನಾವು ಗಮನ ಕೊಡ್ತಿದೀವಿ. ಇವಾಗ ಉಸಿರನ್ನ ನಾವು ಒಳಗಡೆ ತಗೊಳ್ಳುವಾಗ ಕಂಪ್ಲೀಟ್ ಆಗಿ ನಮ್ಮ ಮೂಲಾಧಾರ ಚಕ್ರದವರೆಗೆ ಬರ್ತಾ ಇದೆಯಾ ಅಂತ ನೋಡ್ಬೇಕು. ಮುಂದೆ ನಾನು ಓಂಕಾರ ಹೇಳಿದ್ರು ಕೂಡ ನಿಮ್ದು ಓಂಕಾರ ಮೇಲೂ ಬರ್ಬೇಕು, ಹಾಗೆ ಅದರಲ್ಲಿ ಕೆಲವೊಂದು ಕೆಳಗೂ ಬರ್ಬೇಕು. ಶಬ್ದ ರೂಪದಿಂದ ಶಬ್ದ ಬ್ರಹ್ಮನನ್ನ ನಾವು ನಮ್ಮ ದೇಹದಲ್ಲಿ ಮೇಲೆ ಕೆಳಗೆ ಮಾಡೋದು, ಹಾಗೆ ನಮ್ಮ ಪ್ರಾಣಾಯಾಮದ ಮೂಲಕ ನಮ್ಮ ಶಕ್ತಿಯ ಸಂಚಲನವನ್ನ ಮೇಲೆ ಕೆಳಗೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆದ್ರೆ ಈಗ ಸದ್ಯಕ್ಕೆ ನಾವು ಪ್ರಾಣಾಯಾಮದ ಮೇಲೆನೆ ಗಮನ ಕೊಡೋಣ, ಮತ್ತೆ ಹಾಗೇನೆ ವೈಟ್ ಲೈಟ್ ಎನರ್ಜಿಯಿಂದ ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ, ನಮ್ಮ ಮನೆಯನ್ನ ಶುದ್ಧ ಮಾಡ್ಕೊಳ್ತಾ ಹೋಗ್ಬೇಕು. ಯಾಕಿದೆ ಇಂಪಾರ್ಟೆಂಟ್?
ಯಾಕೆ ಅಂದ್ರೆ ಮೊದ್ಲು ಬರುವ ಶಕ್ತಿಗಳನ್ನ ನಮ್ಮ ಒಳಗೆ ನಾವು ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ನಾವು ಮೊದ್ಲು ರೆಡಿ ಆಗ್ಬೇಕು. ಯಾವಾಗ್ಲೂ ಅಷ್ಟೇ ಶಕ್ತಿ ಬರುತ್ತೆ ಅಂದ ತಕ್ಷಣ ಆಯ್ತಾಯ್ತು ಬರುತ್ತೆ ಅಂತಂದ್ರೆ ಅದನ್ನ ಹಿಡ್ಕೊಳಕ್ ಪಾತ್ರೆ ಬೇಡ್ವಾ? ಈಗ ಒಂದು ಟ್ರಾನ್ಸ್ಫಾರ್ಮರ್ ಅಷ್ಟು ಶಕ್ತಿಯನ್ನ ನಾವು ಒಂದು ವೈರಲ್ಲಿ ಪಾಸ್ ಮಾಡಿದ್ರೆ ವೈರು ಬಸ್ಟ್ ಆಗೋಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಇದೆಲ್ಲ ನೋಡ್ಲಿಕ್ಕೆ, ಯಾಕಂದ್ರೆ ಟೆಕ್ನಾಲಜಿ ಮುಂದೆ ಬಂದು ಬಂದು ಪ್ರಾಕ್ಟೀಸ್ ಮಾಡಿ ಮಾಡಿ ಜನಗಳಿಗೆ ಅರ್ಥ ಆಗೋಗಿದೆ ಯಾವ ಫ್ರೀಕ್ವೆನ್ಸಿಗೆ ಯಾವ ವೈರ್ ಹಾಕ್ಬೇಕು ಅಂತ. ಆದ್ರೆ 1980s ಅಲ್ಲಿ ಹೊಸದಾಗಿ ಕರೆಂಟ್ ಎಲ್ಲ ಬಂದಾಗ ತುಂಬಾ ಜನರ ಮನೆಯಲ್ಲಿ ಕರೆಂಟ್ ವೈರ್ಗಳು ಸುಟ್ಟು ಹೋಗಿರೋ ಉದಾಹರಣೆಗಳು ತುಂಬಾ ಸಿಗುತ್ತೆ ನಿಮ್ಗೆ. ಒಂದೇ ಹೈ ಟೆನ್ಷನ್ ವೈರ್ ಇಂದ ಕರೆಂಟ್ ತಗೊಂಡಿರ್ತಾರೆ, ಇಲ್ಲ ಲೋವರ್ ಕರೆಂಟ್ ಅಲ್ಲಿ ದೊಡ್ಡ ಮಿಕ್ಸಿನ ಏನೋ ಒಂದು ರನ್ ಮಾಡಿರ್ತಾರೆ, ಇಡೀ ಮನೆ ಸುಟ್ಟು ಹೋಗಿರುತ್ತೆ. ಎಷ್ಟೋ ಮನೆಗಳಲ್ಲಿ ಇದು ನಡೆದಿದೆ. ಕೆಲವೊಂದ್ಸಲ ನಮ್ಮ ದಕ್ಷಿಣ ಕನ್ನಡ, ಆಗುಂಬೆ, ತೀರ್ಥಹಳ್ಳಿ, ಉತ್ತರ ಕನ್ನಡ ಈ ಕೋಸ್ಟಲ್ ಏರಿಯಾಗಳಲ್ಲಿ ಮನೆ ಮಿಂಚು ಹೊಡೆದು ಒಂದು ಮನೆನೇ ಬರೀ ಆ ಕರೆಂಟ್ ವೈರ್ ಹೆಂಗ್ ಹೋಗಿದ್ಯೋ ಅದಷ್ಟೇ ಭಾಗ ಸುಟ್ಟು ಹೋಗಿರೋ ಉದಾಹರಣೆಗಳು ಇರ್ತವೆ. ಸೊ ಹಾಗೇನೆ ನಾವು ಇಲ್ಲಿ ಎನರ್ಜಿ ಪಾಸ್ ಮಾಡ್ತಿರೋದ್ರಿಂದ ರೇಖೆ ಮಾಡೋರಿಗೆ ಏನ್ ತೊಂದ್ರೆ ಇಲ್ಲ, ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಅವ್ರ ಚಕ್ರಗಳು ಅವ್ರದ್ದು ನಾಡಿಗಳು ಶುದ್ಧ ಆಗಿರ್ತವೆ. ಆದ್ರೆ ರೇಖಿ ಪ್ರಾಕ್ಟೀಸ್ ಇಲ್ಲದೆ ಇರೋಂಥವ್ರಿಗೆ ಇದು ವೆರಿ ಇಂಪಾರ್ಟೆಂಟ್. ನಿಮ್ಮ ಪಾತ್ರವನ್ನ ಶುದ್ಧ ಮಾಡಿ ಆ ಪಾತ್ರವನ್ನ ಹಿಗ್ಗಿಸಿಕೊಳ್ಬೇಕು. ನಿಮ್ಗೆ ಪ್ರಾಣಾಯಾಮದ ಜೊತೆಗೆ ನಾಮಸ್ಮರಣೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾಮಸ್ಮರಣೆ ನಮ್ಮ ಪೂರ್ವದ ಕರ್ಮಗಳನ್ನ ತುಂಬಾ ಸ್ಪೀಡ್ ಆಗಿ ಕ್ಲಿಯರ್ ಮಾಡೋದಕ್ಕೆ ಶುರು ಮಾಡುತ್ತೆ. ನಾಮಸ್ಮರಣೆ ಮಾಡುವಾಗ ನಮ್ಗೆ 2-3 ಅಂಶಗಳು ನೆನ್ಪಿಟ್ಕೊಳ್ಬೇಕು. ನಾವು 2-3 ಏನ್ ಹೇಳ್ತಾರೆ ರೌಂಡ್ ಜಪ ಮಾಡ್ಬೇಕು, ಸಂಕಲ್ಪ ಮಾಡ್ಬೇಕು. ಒಂದು ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಬೇಕು. ಮುಂದೆ ನಾವು ಪರ್ಮನೆಂಟ್ ಅಲ್ಲ ಈ ಭೂಮಿ ಮೇಲೆ, ನಾವು ಸಾಯ್ಲೇಬೇಕು. ಸತ್ ಮೇಲೆ ನಮ್ದು ಆಧ್ಯಾತ್ಮಿಕ ಜರ್ನಿ ರನ್ ಆಗ್ಲೇಬೇಕು. ಅಲ್ಲಿಗೆ ಒಂದ್ ರೌಂಡ್. ಇನ್ನೊಂದು ನಮ್ಮ ಈಗಿನ ಪರಿಸ್ಥಿತಿ ಸುಧಾರಿಸೋದಕ್ಕೆ ಅಂತ ಒಂದು ರೌಂಡು. ಹಾಗೇನೆ ಇನ್ನೊಂದು ನಮ್ಮ ಫ್ಯೂಚರ್ ಸುಧಾರಿಸ್ಬೇಕು ಅಂತ ಇನ್ನೊಂದು. ಸೊ ಮಿನಿಮಮ್ ಈ 3 ರೌಂಡ್ ನೀವು ಯಾವುದೇ ದೇವ್ರ ನಾಮ ಹಾಕ್ಬೋದು. ನಾನ್ ಹರೇ ಕೃಷ್ಣ ಮಂತ್ರ ಹೇಳ್ತೀನಿ, ಬಟ್ ನೀವು ಕೂಡ ನಿಮ್ಮ ಇಚ್ಛಾನುಸಾರವಾಗಿ ಯಾವುದನ್ನೇ ಆಗ್ಲಿ, ಆದ್ರೆ ಡೈಲಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಹಾರಗಳನ್ನು ಅಷ್ಟೇ, ಆಹಾರದಲ್ಲಿ ಸಾತ್ವಿಕ, ತಾಮಸಿಕ, ರಾಜಸಿಕ ಇರುತ್ತೆ. ಅದು ನಿಮ್ಗೆ ಇವತ್ತೇ ವರ್ಕ್ ಆಗಲ್ಲ, ಬಟ್ ಆದ್ರೆ 3 ತಿಂಗಳ ನಂತರ ಖಂಡಿತ ನಿಮ್ ದೇಹದಲ್ಲಿ, ನಿಮ್ ಮನಸ್ಸಲ್ಲಿ, ನಿಮ್ಮ ಜೀವನದಲ್ಲಿ ಅದು ವರ್ಕ್ ಆಗತ್ತೆ. ಸೊ ಆಹಾರವನ್ನ ನೋಡಿ ಸಾಧ್ಯ ಆದಷ್ಟು ಭಗವಂತನಿಗೆ ಎಲ್ಲಾನು ಅರ್ಪಣೆ ಮಾಡ್ಬೋದು. ನೀವು ಅದನ್ನ ತಿನ್ನಿ, ಇದನ್ನ ತಿನ್ನಿ, ಇದನ್ ಮಾಡಿ ಹೇಳಲ್ಲ. ನಿಮ್ಮ ಜ್ಞಾನ ಬೆಳೀತಾ ಬೆಳೀತಾ ನಿಮ್ಗೆ ಜ್ಞಾನ ಬರುತ್ತೆ. ನಾನ್ ಹೇಳೋ ಅವಶ್ಯಕತೆ ಇಲ್ಲ, ಇಟ್ಸ್ ಆಲ್ರೆಡಿ ದೇರ್. ನಾನ್ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಜ್ಞಾನದ ಒಂದು ಬೆಳಕಿನ ಮೇಲೆ ಹರಡಿರುವಂತ ಒಂದು ಕಪ್ಪು ಪರದೆಯನ್ನ ಸರಿಸಿ ನಿಮ್ಗೆ ಜ್ಞಾನಕ್ಕೆ ಹತ್ರ ಆಗ್ಲಿ ಅಂತ ಹೆಲ್ಪ್ ಮಾಡ್ತಾ ಇದೀನಿ ಅಷ್ಟೇ. ಇಲ್ಲಿ ನಾನ್ ಏನು ಮಾಡ್ಲಿಕ್ಕಾಗಲ್ಲ, ನಾನ್ ನಿಮ್ಗೆ ದಾರಿ ತೋರಿಸ್ಬೋದು, ಆದ್ರೆ ಖಂಡಿತ ಗುರು ಮಂತ್ರ ಚಾಂಟ್ ಮಾಡ್ಬೋದು. ಆದ್ರೆ ನೀವು ಹೋಗ್ಬೇಕಾಗಿರೋ ದಾರಿ ನಿಮ್ದು, ಹೋಗ್ಬೇಕಾಗಿರೋ ಗೋಲ್ ನಿಮ್ದು. ಈ ಜನ್ಮದಲ್ಲಿ ನೀವು ಎಲ್ಲಿವರೆಗೂ ಹೋಗ್ಬೇಕು ಅನ್ಕೊಂತೀರೋ ಅಲ್ಲಿವರೆಗೂ ಹೋಗ್ಬೋದು. ಯು ಕ್ಯಾನ್ ಟಾರ್ಗೆಟ್ ಯುವರ್ ಸೆಲ್ಫ್. ತುಂಬಾ ಜನ ಅಂತಾರೆ ನನ್ ಹಣೆಲ್ ಬರ್ದಿದ್ದು ಅಳ್ಸಕ್ಕಾಗಲ್ಲ, ಓದಕ್ಕಾಗಲ್ಲ ಅಂತ. ಹಳೇಲ್ ಬರ್ದಿರೋದನ್ನ ಕೂಡ ನಾವು ಭಗವಂತನ ಒಂದು ಕೃಪಾ ಕಟಾಕ್ಷದಿಂದ ಚೇಂಜ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ಇದು ಎಷ್ಟು ಜನರಿಗೆ ಯಾವ ಲೆವೆಲ್ ಅಲ್ಲಿ ಹೇಗ್ ಅರ್ಥ ಆಗಿದೆ ಅಂತ ನನ್ಗೆ ಖಂಡಿತ ಗೊತ್ತಿಲ್ಲ, ಬಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇವಾಗ ಅನ್ಮ್ಯೂಟ್ ಮಾಡ್ತೀನಿ. ಯಾರಿಗಾದ್ರೂ ಇದ್ರ ಬಗ್ಗೆ ಕ್ವೆಶ್ಚನ್ಸ್ ಇದ್ರೆ ನನ್ ಕೇಳಿ, ಸಾಧ್ಯ ಆದಷ್ಟು ನನಗೆ ಗೊತ್ತಿರುವಷ್ಟು ನಾನು ನಿಮ್ಗೆ ಆನ್ಸರ್ ಮಾಡ್ಬೋದು. ಕೇವಲ 2-3 ಕ್ವೆಶ್ಚನ್ ಅಷ್ಟೇ ತಗೊಳ್ತೀನಿ, ಕೇಳ್ಬೋದು. ಓಕೆ, ಯಾರ್ದು ಕ್ವೆಶ್ಚನ್ ಇಲ್ಲ ಅಂತ ಅನ್ಕೊಳ್ತೀನಿ. ಕ್ವೆಶ್ಚನ್ ಜಪ ಮಾಡ್ತೀವಲ್ಲ ಮೇಡಮ್ ನಾವು, ಹೌದು. ಈ ಜಪ ಬೇರೆಯವ್ರಿಗೆ ಈಗ ನಾವು ಕೊಡ್ತೀವಂದ್ರೆ ಅದು ಸಂಕಲ್ಪ ಮಾಡ್ಬೇಕಾದ್ರೇನೆ ಹೇಳ್ಕೋಬೇಕಾ ಮೇಡಮ್, ಈ ತರ ಈ ಮಾಡಿರೋ ಜಪ ಇವ್ರಿಗೆ ಕೊಡ್ತೀವಿ ದಿನದ್ದು ಅಂತ? ಹೌದು, ಈ ಒಂದು ಪುಣ್ಯವನ್ನ ನಾನು ಇಂಥವ್ರಿಗೋಸ್ಕರ ರೂಪ ಅವ್ರು ಮಾಡ್ತಾ ಇದ್ರು. ಅವ್ರ ಮಗನಿಗೋಸ್ಕರ ಅವರು ಸಂಕಲ್ಪ ತಗೊಂಡು ಅವ್ರ ಮಗನಿಗೋಸ್ಕರ ಆಕೆ ಇಲ್ಲಿಂದ ಬಿಹಾಫ್ ಆಫ್ ಅವ್ರು ಮಾಡ್ತಾ ಇದ್ರು. ಹಾಗೆ ಯಾವಾಗ್ಲೂ ಮಾಡ್ಬೋದು ನಾವು. ಇವಾಗ ನಾವು ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತೀವಲ್ಲ, ಅದು ಕೂಡ ಹಾಗೇನೆ. ನಾವ್ ಇಲ್ಲಿ ಕುತ್ಕೊಂಡು ಈ ಒಂದು ಜಪದ ಈ ಪುಣ್ಯವನ್ನ ನಾನು ಇಂಥವ್ರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಕೊಡ್ಬೋದು. ಅದು ಭಗವಂತ ನಿಮ್ಗೆ ಅವಕಾಶ ಇದೆ ಅದಕ್ಕೆ.
ಕೈಯಲ್ಲಿ ನೀರಿಟ್ಕೊಂಡು ಆ ನೀರಿನ ಮುಖಾಂತರ ಅದನ್ನ ಸಂಕಲ್ಪವನ್ನ ಮಾಡಿ ಭಗವಂತನ ಪಾದಗಳಿಗೆ ಹಾಕ್ಬೇಕು. ಯಾಕೆ ಅಂದ್ರೆ ಭಗವಂತ ದೊಡ್ಡ ಟ್ರಾನ್ಸ್ಫಾರ್ಮರ್. ಏನಂತ ಹೇಳಿದ್ರೆ ಭಗವಂತ ಒಂದು ಇಂಟರ್ನೆಟ್ ಹಬ್ ಇದ್ದಂಗೆ. ಆ ಇಂಟರ್ನೆಟ್ ಎಲ್ಲಿಗ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಅದು ಟ್ರಾನ್ಸ್ಫಾರ್ಮ್ ಮಾಡ್ಕೊಡುತ್ತೆ, ಎನರ್ಜಿನ ಟ್ರಾನ್ಸ್ಫಾರ್ಮ್ ಮಾಡ್ಕೊಡುತ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಇದು ಹರೇ ಕೃಷ್ಣ ಮಂತ್ರ ಉಪದೇಶ ಆದ್ರೆ ಮಾತ್ರ ಹೇಳ್ಬೇಕಾ ಮ್ಯಾಮ್? ಇಲ್ಲ, ಅದು ಜಪ ನೋಡಿ, ಮಾಡಿ. ಹರೇ ಕೃಷ್ಣ ಮಂತ್ರ ಇದೆಯಲ್ಲ, ಹಿಂದೆ ಹಾ, ಇದೇ ಕಾರಣಕ್ಕೇನೆ ಅದನ್ನ ಚೈತನ್ಯ ಮಹಾಪ್ರಭುಗಳು ಆಲ್ರೆಡಿ ಅದನ್ನ ಎನರ್ಜೈಸ್ ಮಾಡಿದ್ದಾರೆ. ಸೊ ಅದಕ್ಕೆ ಹಾ, ಯಾವುದೇ ರೂಪೋದೇಶ ಇಲ್ಲದೆ ಒಬ್ರು ಬಾಯಿಂದ ಒಬ್ರು ಕೇಳ್ಬಿಟ್ಟು ಆ ಮಂತ್ರಕ್ಕೆ ಚೈತನ್ಯ ಮಹಾಪ್ರಭುಗಳು ಅಂದ್ರೆ ಸ್ವಯಂ ಮಹಾವಿಷ್ಣು, ಓಕೆ ಕೃಷ್ಣನ ಮ್ಯಾಮ್. ಒಂದು ರೂಪ. ಅದು ರಾಧಾರಾಣಿಯನ್ನ ಆ ಇದ್ ಮಾಡೋದಕ್ಕೆ ಅಂತ ಬಂದಿರುವಂತದ್ದು. ಒಂದೇ ಒಂದ್ ನಿಮಿಷ. ಹರೇ ಕೃಷ್ಣ ಮಂತ್ರವನ್ನ ಚೈತನ್ಯ ಮಹಾಪ್ರಭುಗಳು ಕಲಿಯುಗದಲ್ಲಿ ಮನುಷ್ಯರಿಗೆ ಕರೆಕ್ಟ್ ಆಗಿ ಗುರುಗಳು ಸಿಗಲ್ಲ, ಕರೆಕ್ಟ್ ಆಗಿ ಪ್ರಾಣ ಪ್ರತಿಷ್ಠೆ ಆಗಿರುವಂತ ಮಂತ್ರಗಳು ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಅದನ್ನ ಆಲ್ರೆಡಿ ಯಾರಿಂದ ಬೇಕಾದ್ರೂ ಅವ್ರು ಜಸ್ಟ್ ಕಿವಿಗ್ ಬಿದ್ದಿದ್ದನ್ನ ಅವ್ರು ರಿಪೀಟ್ ಮಾಡಿದ್ರೆ ಸಾಕು, ಅದು ಪಾರಮಾರ್ಥ್ಯವನ್ನ ತಲುಪೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ದಟ್ ಈಸ್ ಹರೇ ಕೃಷ್ಣ. ಥ್ಯಾಂಕ್ ಯು. ವೆಲ್ಕಮ್. ಮೇಡಮ್ ನಮಸ್ತೆ. ಹೇಳಿ. ಹಾ ಮೇಡಮ್, ಈಗ ನಮ್ಗೆ ರೇಖಿ ಫ್ಲೋ ಆಗೋದು ಅಂದ್ರೆ ಸ್ವಲ್ಪ ಸ್ವಲ್ಪ ಹಿಂಗೆ ಯೂಟ್ಯೂಬ್ ಅಲ್ಲಿ ನೋಡಿ ಆಮೇಲೆ ನಿಮ್ ಜೊತೆ ಕನೆಕ್ಟ್ ಆಗಿ ಸ್ವಲ್ಪ ನನ್ಗೆ ಈ ಮಲಗುವಾಗ ಅದು ರೇಖಿ ಫ್ಲೋ ಆಗೋದು ಇದಾಗ್ತಾ ಇರತ್ತೆ ಮೇಡಮ್. ಅಂದ್ರೆ ಸೆನ್ಸೇಷನ್ ಎಲ್ಲ ಗೊತ್ತಾಗುತ್ತೆ. ಅದನ್ನ ಯಾವ್ದಕ್ಕೆ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಮೇಡಮ್. ಹಂಗೆ ವೇಸ್ಟ್ ಆಗತ್ತೇನೋ ಎನರ್ಜಿ ಅಂತ ಅನ್ಸುತ್ತೆ. ಸೀತಾ ಅದು ಅವ್ರೆ, ಸರಿಯಾ ಏನೋ ತಪ್ಪು ಗೊತ್ತಿಲ್ಲ ಮೇಡಮ್. ಸೀತಾ ಅವ್ರೆ, ನೀವು ಅಟೆಂಡ್ಮೆಂಟ್ ತಗೊಂಡಿದ್ದೀರಾ? ಇಲ್ಲ ಮೇಡಮ್, ಏನು ಇಲ್ಲ. ನಾನ್ ಜಸ್ಟ್ ನಿಮ್ ಹತ್ರ ಅಷ್ಟೇ ಕಲ್ತು ಧ್ಯಾನ, ಅಂದ್ರೆ ಮೊದ್ಲಿಂದ ಧ್ಯಾನ ಜಪ ಎಲ್ಲ ಮಾಡ್ತೀನಿ, ಗುರುಮಂತ್ರ ತಗೊಂಡಿದ್ದೀನಿ. ಅದ್ರಿಂದ ನನಗೆ ಯಾವ ರೀತಿ ಆಗತ್ತೆ ಮೇಡಮ್, ಏನೋ ಒಂಥರ ಎನರ್ಜಿ ಆಕ್ಟಿವೇಟ್ ಆಗತ್ತೆ. ನೀವು ಕರೆಕ್ಟ್ ಆಗಿ ಅಟೆಂಡ್ಮೆಂಟ್ ತಗೊಳ್ಳಿ. ಅಟೆಂಡ್ಮೆಂಟ್ ತಗೊಂಡಾಗ ಏನಾಗತ್ತೆ ಅಂದ್ರೆ ಅದು ಕರೆಕ್ಟ್ ಆಗಿ ಹರಿಯೋದಕ್ ಶುರು ಆಗತ್ತೆ. ಕರೆಕ್ಟ್ ಆಗಿ ಹರಿಯೋದಕ್ ಶುರು ಆಗತ್ತೆ. ಶ್ರೀ ಶಬ್ದ ಕೇಳಲ್ಲ, ಮಾತಾಡೋದ್ ಕೇಳಲ್ಲ. Recording in progress. ಇವತ್ತು ಒಂದ್ ತಪ್ಪಾಗಿರುವಂತ ಲಿಂಕ್ ಹೋಯ್ತು ಎಲ್ರಿಗೂ. ಹಲೋ ಮೇಡಮ್. ಹಾ ಹೇಳಿ. ಒಂದೇ ಒಂದ್ ನಿಮಿಷ. ಸೀತಾ ಅವರೇ, ನೀವು ನಂದು ನೆಕ್ಸ್ಟ್ ಸಂಡೇ ರೇಖಿ ಅಟೆಂಡ್ಮೆಂಟ್ ಫಸ್ಟ್ ಲೆವೆಲ್ ಫ್ರೀ ಇರುತ್ತೆ, ಅವಾಗ ಜಾಯ್ನ್ ಆಗಿ. ರೇಖಿ ಅಟೆಂಡ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಯೋಗ ಮಾಡೋರಿಗೆ ಮತ್ತೆ ಫಿಸಿಕಲ್ ಎಕ್ಸರ್ಸೈಸ್ ಮಾಡೋರಿಗೆ ಈ ಎನರ್ಜಿ ಫ್ಲೋ ಆಗುತ್ತೆ, ಆಗಲ್ಲ ಅಂತ ಹೇಳಲ್ಲ. ಆದ್ರೆ ಅದಕ್ಕೊಂದು ಸರಿಯಾದ ಸಮರ್ಪಕವಾದ ದಾರಿ ಇರೋದಿಲ್ಲ. ಇವಾಗ ಹೆಂಗೆ ಅಂತಂದ್ರೆ ಮಳೆ ಬಂದಾಗ ಎಲ್ಲಾ ಕಡೆ ನೀರ್ ನುಗ್ದಂಗೆ. ಆದ್ರೆ
ರೇಖೆ ಅಟುನ್ಮೆಂಟ್ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಪಾತಿ ಮಾಡ್ಬಿಟ್ಟು ಚಾನಲ್ಲು ನದಿ ಇದ್ರಲ್ಲಿ ಕರೆಕ್ಟ್ ಆಗಿ ಅದು ಸಮುದ್ರ ಸೇರತ್ತೆ. ಅದಕ್ಕೆ ಅದ್ರದೇ ಹಾ ಆಗಿರೋ ದಾರಿ ಕೊಡುತ್ತೆ. ಇದಕ್ಕೆ ರೇಖೆ ಇದು ಏನ್ ಹೇಳ್ತಾರೆ ಅಟ್ಯೂನ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅವಾಗ ಅಲ್ಲಿ ಬರುವಂತ ಸಿಂಬಲ್ಗಳು ಕೂಡ ನಿಮ್ಮನ್ನ ಒಂದು ಹೈಯರ್ ಲೆವೆಲ್ ಕರ್ಕೊಂಡು ಹೋಗುತ್ತೆ. ಸೊ ಹಾ ಮೇಡಮ್. ಹಾಗಾಗಿ ನಿಮ್ಮ ಒಂದು ಎನರ್ಜಿನ ಚಾನಲೈಸ್ ಮಾಡ್ಬೇಕು ಅಂದಾಗ ರೇಖೆ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಹೌದ್ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಅದು ಗೈಡ್ಲೈನ್ ಇರ್ಲಿಲ್ಲ, ಹೇಗೆ ಅದೆಲ್ಲ ವೇಸ್ಟ್ ಆಗ್ತಾ ಇದೆಯಾ ಏನು, ನನಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇರ್ಲಿಲ್ಲ. ವೇಸ್ಟ್ ಆಗಲ್ಲ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್. ವೆಲ್ಕಮ್. ಹರೇ ಕೃಷ್ಣ Hello, ಮ್ಯಾಮ್. ಹರೇ ಕೃಷ್ಣ, ಹೇಳಿಪ್ಪ. ಮ್ಯಾಮ್, ನನ್ಗೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಸುಷುಮ್ನ ನಾಡಿ ಬಗ್ಗೆ ಹರಿತು ಅಂತ ಹೇಳಿದೆ ಎನರ್ಜಿ. ಹ್ಮ್, ಆಮೇಲೆ ಕೆಲವು ಅನುಭವಗಳನ್ನೆಲ್ಲ ಹೇಳ್ದೆ ಅಲ್ವಾ ಮ್ಯಾಮ್ ಅವತ್ತು. ಹೌದು. ಈಗ ದೇವತಾ ದರ್ಶನ ತುಂಬಾ ಆಗ್ತಿದೆ, ಮತ್ತೆ ಸರ್ಪಶಕ್ತಿ ಅಂತ ಹೇಳ್ತಾರಲ್ಲ, ಹ್ಮ್, ಅದು ತುಂಬಾ ಫೋರ್ಸ್ಫುಲ್ ಆಗಿ ಕೂತ್ಕೊಂಡ್ಬಿಡುತ್ತೆ ಬೆನ್ನು ಮತ್ತೆ ತಲೆ ಮೇಲೆ. ಓಕೆ. ಅದು ನಿಮ್ಮ ಹತ್ರ ಗೈಡೆನ್ಸ್ ತಗೊಳ್ಳೋಣ ಅಂತ ಹೇಳಿ ಓಕೆ. ಅದಕ್ಕೆ ಕೇಳೋಣ ಅಂತ ಮ್ಯಾಮ್. ಓಕೆ, ಅದಕ್ಕೆ ನಮ್ಮ ಬಾಡಿನ ನಾವು ಯಾವಾಗ್ಲೂ ಅಲೈನ್ ಮಾಡ್ಕೊಳ್ಬೇಕು. ಮೊಸರನ್ನ ಸಾಧ್ಯ ಆದಷ್ಟು ಮೊಸರನ್ನ ತಗೊಳ್ಳಿ. ಮೊಸರನ್ನ ಇಸ್ ವೆರಿ ಇಂಪಾರ್ಟೆಂಟ್ ಈ ಜರ್ನಿಯಲ್ಲಿ. ನಮ್ದು ಕುಂಡಲಿನಿ ಅಲೈನ್ ಆಗುವಾಗ ಮಧ್ಯಾಹ್ನ ಕಂಪಲ್ಸರಿ ಮೊಸರನ್ನ ಊಟ ಮಾಡಿ. ಸೊ ಹೀಟ್ ಆಗತ್ತೆ ಅದು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಎನರ್ಜಿ ನಿಮ್ಮ ಪ್ರಾಣಾಯಾಮದ ಮೂಲಕ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಮೆಡಿಟೇಷನ್ ಕೂತ್ಕೊಂಡಿರ್ತೀರಾ, ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಸುಷುಮ್ನ ನಾಡಿ ಮೂಲಕ ಹರಿದೋಯ್ತು ಅಂತ ಹೇಳಿದ್ರು ಕೂಡ ನಮ್ಗೆ ಉಸಿರು ಇದೆಯಲ್ಲ, ಇದು ರಿಮೋಟ್ ಇದ್ದಂಗೆ. ನಮ್ಮ ಇಡೀ ದೇಹಕ್ಕೆ ಶಕ್ತಿ ಪ್ರವಾಹ ಆಗುವಾಗ ಇದು ರಿಮೋಟ್. ಇನ್ನೊಂದು ರಿಮೋಟ್ ಬಂದು ನಮ್ದು ಕಿವಿ, ಮತ್ತೆ ಹಾಗೆ ಇನ್ನೊಂದು ರಿಮೋಟ್ ಬಂದು ಇದು ಕೈಗಳು. ಸೊ ಇದನ್ನ ನಾವು ಉಪಯೋಗಿಸ್ಕೊಂಡು ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು. ಎನರ್ಜಿ ರೈಸು ಕೂಡ ಮಾಡ್ಬೋದು, ಡೌನ್ ಕೂಡ ಮಾಡ್ಕೊಳ್ಬಹುದು. ಸೊ ನಿಮ್ಮ ಬಾಡಿ ಅದಕ್ಕೆ ರೆಡಿ ಇದೆ ಅಂದಾಗ ಎನರ್ಜಿ ರೈಸ್ ಮಾಡ್ಕೊಳ್ಳಿ. ಬಾಡಿ ರೆಡಿ ಇಲ್ಲ, ಬಾಡಿಗೆ ಏನಾದ್ರು ಡ್ಯಾಮೇಜ್ ಆಗುತ್ತೆ, ಅದ್ ಮಾಡ್ಬೇಡಿ. ಮತ್ತೆ ಕುಂಭಕದಲ್ಲೂ ಕೂಡ ಅಷ್ಟೇ ಏನಾಗತ್ತೆ ಅಂತ ಹೇಳಿದ್ರೆ, ಕುಂಭಕ ಸ್ವಲ್ಪ ಮಟ್ಟಿಗೆ ಔಷಧಿ, ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅದು ಪ್ರಾಬ್ಲಮ್ ಆಗತ್ತೆ. ಅತಿಯಾದ ಅಮೃತ ಕೂಡ ವಿಷಕ್ಕೆ ಸಮಾನ ಅಂತ ಹೇಳ್ತಾರೆ ತಿಳಿದಂತವ್ರು. ಅತಿಯಾಗಿ ಅಮೃತ ಕೂಡ ಒಳ್ಳೇದಲ್ಲ. ಕುಂಭಕ ನಿಮ್ಗೆ ತಿಳಿದಂತವ್ರು ನಿಮ್ಮ ಗುರುಗಳಿದ್ರೆ ಅವರ ಸಮ್ಮುಖದಲ್ಲಿ ಕುಂಭಕವನ್ನ ಮಾಡಿ. ನೀವು ಕುಂಭಕ ಮಾಡುದಂತ ಹೇಳಿದ್ರೆ ಉಸಿರನ್ನ ಒಳಗ್ ತಗೊಂಡಿದ್ದೀರಾ, ಉಸಿರು ಇದಾಗಿದೆ, 1 2 3 4 5 ಓಕೆ, 10 ಓಕೆ. ಅದ್ರ ಮೇಲೆ ನಾನ್ ನಿಮಗೆ ಇದು ಕೊಡಲ್ಲ, ಏನ್ ಹೇಳ್ತಾರೆ, ಅಲೋ ಮಾಡಲ್ಲ. ಸಾಮಾನ್ಯದವರು 5 ಸಾಕು ನಮ್ಮ ಸಾಂಸಾರಿಕ ಜೀವನದಲ್ಲಿ. ಯಾಕೆಂದ್ರೆ ಕೆಲವ್ರದ್ದು ಲಂಗ್ಸ್, ಕೆಲವು ಏನಾಗುತ್ತೆ ಅಂದ್ರೆ ಕುಂಭಕ ಮಾಡಿದಾಗ ನಮ್ಮ ದೇಹದಲ್ಲಿರುವಂತ ಪರಮಾಣುಗಳು, ಅಣು ಪರಮಾಣುಗಳು ಒಂದಕ್ಕೊಂದು ಅಲೈನ್ ಮಾಡ್ಕೊಳಕ್ ಶುರು ಆಗತ್ತೆ, ಹೀಲಿಂಗ್ ಆಗೋದಕ್ ಶುರು ಆಗತ್ತೆ. ಅದೇ ಕುಂಭಕ ಜಾಸ್ತಿ ಆಯ್ತು ಅಂದ್ರೆ ಅಲ್ಲಿರುವಂತ ಪರಮಾಣುಗಳು ವಿಂಗಡಣೆ ಆಗಕ್ ಶುರು ಆಗುತ್ತೆ. ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನು ಬೇರೆ ಬೇರೆ ಆಗತ್ತೆ. ನಮ್ಗೆ ಏನ್ ಬೇಕು, ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಎಲ್ಲ ಒಂದೇ ಕಡೆ ಬೇಕು. ಆದ್ರೆ ಇಲ್ಲಿ ಅದು ವಿಂಗಡಣೆ ಆಗತ್ತೆ. ಆವಾಗ ನಮ್ ಬಾಡಿ ಜರಡಿ ತರ ಆಗತ್ತೆ. ಅದಕ್ಕೆ ಅದ್ರದೇ ಆಗಿರುವಂತ ಒಬ್ಬ ಮಾಸ್ಟರ್ ನಮ್ ಮುಂದೆ ಇರ್ಬೇಕು. ಆ ಮಾಸ್ಟರ್ಗೆ ನಾನೀಗ ಹೇಳದ್ನಲ್ಲ, ನಮ್ದು ಹೈಯರ್ ಎನರ್ಜಿ ಜಾಸ್ತಿ ಆದಾಗ ನಮ್ಮ ದೇಹವನ್ನ ನಾವು ರೆಡಿ ಮಾಡ್ಕೊಳ್ಬೇಕು ಅಂದ್ರೆ ಊಟ ತಿಂಡಿಗಳಲ್ಲಿ ನಮ್ಮನ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಬಾಡಿ ಅದಕ್ಕೆ ಅಲೈನ್ ಮಾಡ್ಕೋಬೇಕಾಗತ್ತೆ. ಸೊ ಕೋಮ್ಲಾ ಅವರೇ, ನಾನ್ ನಿಮ್ಗೆ ಮುಂದಿನ ಇದ್ರ ಬಗ್ಗೆ ಆಮೇಲೆ ನಾನು ಹೇಳ್ಕೊಡ್ತೀನಿ. ಮ್ಯಾಮ್, ಅದು ನಾನು ಜಾಸ್ತಿ ಏನು ರೇಖಿ ಮತ್ತೆ ಮೆಡಿಟೇಷನ್ ಅಷ್ಟೇ ಮಾಡಿದ್ದು, ಜಾಸ್ತಿ ಪ್ರಾಣಾಯಾಮ ಎಲ್ಲ ಏನು ಮಾಡ್ತಾ ಇಲ್ಲ. ಅಷ್ಟಕ್ಕೆ ಈ ತರ ಆಗ್ತಾ ಇದೆ. ಅದಕ್ಕೆ ಏನಂತ ಹೇಳಿದ್ರೆ ನಿಮ್ದು ನಾಡಿಗಳೆಲ್ಲ ಶುದ್ಧ ಆಗ್ಬಿಟ್ಟಿದೆ ಕುಂದವ್ರೆ. ಹೌದು ಮ್ಯಾಮ್, ಒಂದೊಂದು ಬೆರಳು ಕೂಡ, ಒಂದೊಂದು ಪಾರ್ಟ್ಸ್ ಕೂಡ ಪ್ರತಿದಿನ ಎನರ್ಜೈಸ್ ಮತ್ತೆ ಶುದ್ಧ ಆಗ್ತಾ ಇದೆ. ಅದು ಫುಲ್ಲು ಫ್ಲೋ ಆಗ್ತಿದೆ, ಎಲ್ಲ ಕ್ಲೆನ್ಸಿಂಗ್ ಆಗ್ತಾ ಇದೆ. ಗೊತ್ತಾಗ್ತಿದೆ ನನ್ಗೆ, ಒಂದೊಂದು ಪಾರ್ಟ್ ಕೂಡ ಕ್ಲೆನ್ಸ್ ಆಗ್ತಾ ಇದೆ. ಮತ್ತೆ ಶಿಖಾ ಭಾಗ ತುಂಬಾ ಫೋರ್ಸ್ಫುಲ್ ಆಗಿ ಎನರ್ಜಿ ಬರ್ತಾ ಇದೆ. ಶಿಖಾ ಭಾಗ, ಹಿಂಭಾಗ ಅಂತಾರಲ್ಲ, ಅಲ್ಲೆಲ್ಲ ಎನರ್ಜಿ ತುಂಬಾ ಗೊತ್ತಾಗ್ತಿದೆ. ನನ್ ಪ್ರತಿಯೊಂದು ಒಂದೊಂದು ಭಾಗನೂ ನನ್ಗೆ ಇದಾಗ್ತಾ ಇದೆ, ಎನರ್ಜಿ ಮತ್ತೆ ಕ್ಲೆನ್ಸಿಂಗ್ ಆಗ್ತಾ ಇದೆ. ಆದ್ರೆ ನನ್ಗದು ಕೆಲವು ಕಡೆ ನೋಡ್ದೆ ಮೊಬೈಲ್ ಅಲ್ಲಿ, ಭಯ ಆಯ್ತು. ಇದೆಲ್ಲ ಗುರುಮುಖೇನೇ ಮಾಡ್ಬೇಕು ಅಂತ ಅಂದ್ರಲ್ಲ. ನಾನ್ ಜಾಸ್ತಿ ಪ್ರಾಣಾಯಾಮ ಏನು ಮಾಡಲ್ಲ. ನಮ್ಮ ಮನೆಯವ್ರು ಬೈತಾರೆ, ಶೀತ ಇದ್ದಾಗೆಲ್ಲ ಮಾಡ್ಬೇಡ, ತುಂಬಾ ಎಫೆಕ್ಟ್ ಆಗುತ್ತೆ, ಅದು ಬೇಡ ಅಂತ ಹೇಳಿ. ಹಂಗಾಗಿ ಬರೀ ರೇಖಿ ಮಾತ್ರ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. PMC ಅವ್ರದ್ದು ಆನಾಪಾನಸತಿ ಧ್ಯಾನ ಮಾಡ್ತೀನಿ ಅಷ್ಟೇ.
ಅಷ್ಟಕ್ಕೆ ಇಷ್ಟೊಂದು ಇದಾಗ್ತಾ ಇದೆ ಏನ್ ನಾನೀಗ ಹೇಳ್ಕೊಡ್ತಿರೋದು ಆನಪಾನ ಸತಿನೇ. ವಾಯ್ಸ್ ಹಾ ನಿಮ್ಮ ಉಸಿರನ್ನ ಒಳಗ್ ತಗೊಳ್ಳಿ, ಉಸಿರನ್ನ ಹೊರಗ್ ಬಿಡಿ. ಇದೇ ಆನಪಾನ ಸತಿ. ಅದ್ರೊಳಗಡೆ ಆನ ಒಳಗ್ ತಗೊಳ್ಳೋದು, ಬಿಡೋದು. ಇದು ಬಿಡೋದು. ಅಪಾನ ಹೊರಗಡೆ ಬಿಡುವಂತದ್ದು. ಸತಿ ಅಂದ್ರೆ ಅಲ್ಲಿ ಸ್ಟೇಬಲ್ ಆಗಿರುವಂತದ್ದು. ಆನ ಅಪಾನ ಸತಿ. ಹೌದು ಮ್ಯಾಮ್. ಮತ್ತೆ ಮೈತ್ರಿ ಅಂತೇಳಿ ನನ್ಗೆ ಗೈಡೆನ್ಸ್ ಸಿಕ್ತು ಮೆಡಿಟೇಷನ್ ಅಲ್ಲಿ ರಾತ್ರಿ. ಓಕೆ. ಮತ್ತೆ ಶ್ಯಾಮಬಾಲ ಅಂತ ಅವತ್ತು ಹೇಳಿದೆ. ಮತ್ತೆ ಮೈತ್ರೇಯಿ ಅಂತೇಳಿ ಗೈಡೆನ್ಸ್ ಬಂತು. ಮತ್ತೆ 33 ನಂಬರ್ 33 ನಂಬರ್ ತುಂಬಾ ಎಷ್ಟು ಕಾಣಿಸುತ್ತೆ ಅಂದ್ರೆ ಅಷ್ಟು ಕಾಣಿಸುತ್ತೆ. ಎಲ್ಲಿ ಹೋದ್ರು 33 ನಂಬರ್ 33 33 33 ಬರುತ್ತೆ. ಮತ್ತೆ ಫೆದರ್ ಸಿಗ್ತಾ ಇದೆ 2-3 ದಿವಸದಿಂದ. ನನ್ ಮುಂದೆನೆ ಬಂದ್ ಬೀಳುತ್ತೆ ಫೆದರ್. ಆಚೆಗೆ ಹೋಗಿದ್ದೇನೆ. ಏಂಜಲ್ಸ್ ನಿಮಗೆ ಕನೆಕ್ಟ್ ಆಗಿದ್ದಾರೆ. ಸೊ ಮೆಡಿಟೇಷನ್ ಮಾಡೋದ್ರಿಂದ ಇದು ಆಗತ್ತೆ. ನಾವು ಹೋಗ್ತಾ ಹೋಗ್ತಾ ಹಂತವಾಗಿ ಇದನ್ನ ತಗೊಂಡ್ಬರೋಣ ಕ್ಲಾಸ್ ಅಲ್ಲಿ. ತೋಳ್ಗಳಲ್ಲಿ ಸೆನ್ಸ್ ಆಗ್ತಿದ್ದಾರೆ ಗಾರ್ಡಿಯನ್ ಏಂಜಲ್ಸ್. ನಾವು ಸೆನ್ಸ್ ಮಾಡಿದ್ರೆ ಬಾಯಲ್ಲಿ ಹೇಳ್ಕೊಂಡ್ರೆ ಅವ್ರು ಸೆನ್ಸ್ ಆಗಕ್ ಶುರು ಆಗ್ತದೆ ತೋಳ್ ಮೇಲೆ. ಓಕೆ ಓಕೆ. ಅದೇ ಇದೊಂದು ಭಯ ಇದೆ ಮ್ಯಾಮ್. ಸುಷುಮ್ನ ನಾಡಿ ಬಗ್ಗೆ ನೋಡ್ದೆ ಎಲ್ಲ. ಅದು ಗುರು ಮುಖೇನಾನೇ ಆಗ್ಬೇಕು ಅಂತ ಅಂದ್ರು. ಅದಕ್ಕೆ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಅದ್ ಯಾವ ತರ ಮುಂದೆ ನಾನು ಅದನ್ನ ಹೆಂಗೆ ತಗೋಬೇಕು ಬಿಡ್ಬೇಕು ಅನ್ನೋದು ನೀವೇ ಗೈಡ್ ಮಾಡ್ಬೇಕು. ಸರಿ, ನಾನು ಅದಕ್ಕೆ ತಿಳ್ಕೊಂಡು ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾವು ಅದನ್ನ ಓಪನ್ ಆಗೋ ಲೆವೆಲ್ಗೆ ನಾವು ಹೋಗ್ತೀವಿ. ನಮ್ಮ ಮಾಸ್ಟರ್ ಇದಾರೆ, ನಾನು ಮಾತಾಡ್ತೀನಿ ಅವ್ರ. ಆಯ್ತು. ಓಕೆ ಥ್ಯಾಂಕ್ಸ್ ಮ್ಯಾಮ್. ನಮಸ್ತೆ ಮೇಡಮ್. ಹರೇ ಕೃಷ್ಣ ಮೇಡಮ್ ಮೇಡಮ್ ಇದು ಒಂದು ಡೌಟ್ ಇತ್ತು. ಯಾರೋ ಹೇಳಿದ್ರು ಓಂ ನಮ ಶಿವಾಯನು ಈ ತರ ಗುರು ಹತ್ರ ದೀಕ್ಷೆ ತಗೊಂಡ್ರೇನು ಹೇಳ್ಬೇಕು, ಇಲ್ದಿದ್ರೆ ಅದು ಕರ್ಮ ಇದಾಗತ್ತೆ, ಬರೀ ಸಾಂಬ ಸದಾಶಿವ ಹೇಳ್ಬಹುದು ಅಷ್ಟೇ ಅಂತ ಹೇಳ್ತಾರೆ. ಇದು ನಿಜಾನಾ ಮೇಡಮ್? ಅದು ಪಂಚಾಕ್ಷರಿ ಮಂತ್ರಕ್ಕೆ ನಿಮ್ಗೆ ಯಾವುದೇ ಇದಿಲ್ಲ. ಪಂಚಾಕ್ಷರಿ ಮಂತ್ರ ಕೆಲವೊಂದು ನಾಮಜಪಕ್ಕೆ ನಿಮಗೆ ತೊಂದರೆ ಇಲ್ಲ ಅಮ್ಮ. ಓಂ ನಮ ಶಿವಾಯ ನಾಮಜಪ ಭಗವಂತನಿಂದ. ಅದು ಓಂ ನಮ ಶಿವಾಯನು ಹೇಳ್ಬಾರ್ದು ಅಂತಾರೆ. ಇಲ್ಲ ಓಂ ನಮ ಶಿವಾಯ ಹೇಳ್ಬೋದು. ಯಾಕೆ ಅಂದ್ರೆ ನಾನು ಮಂತ್ರ ವಿಜ್ಞಾನನ ಕಲಿತಾ ಇದ್ದೀನಿ. ನಮ್ಮ ಗುರುಗಳು ಸುಮಾರು ಒಂದು 30-40 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತವ್ರು. ಅವ್ರು ಹೇಳೋ ಪ್ರಕಾರ ಪಂಚಾಕ್ಷರಿ ಮಂತ್ರ ಆಗಿರ್ಬೋದು, ಷಡಾಕ್ಷರಿ ಮಂತ್ರ ಆಗಿರ್ಬೋದು, ಬೀಜ ಮಂತ್ರಗಳನ್ನ ಹೇಳುವಾಗ ಮಾತ್ರ ನೀವು ಕರೆಕ್ಟ್ ಆಗಿ ಗುರುಮುಖೇನ ತಗೊಳ್ಳಿ. ಆದ್ರೆ ನಾಮಜಪ ಹರೇ ಕೃಷ್ಣ ಮಂತ್ರ ಆಗಿರ್ಬೋದು, ಓಂ ನಮ ಶಿವ ಆಗಿರ್ಬೋದು, ಬೇರೆ ಯಾವುದೇ ಭಗವಂತನ ನಾಮಸ್ಮರಣೆ ಮಾಡೋದಕ್ಕೆ ಯಾರ್ದೋ ಇದು ಅವಕಾಶ ಬೇಕಾಗಿಲ್ಲ. ಇದು ಪ್ರಾಕೃತಿಕವಾಗಿ ನಮ್ಗೆ ಜನ್ಮತಃ ಬಂದಿರುತ್ತೆ. ನಾವೆಲ್ಲ ಇದಕ್ಕೆ ಅಧಿಕಾರಿಗಳು. ಸ್ವಸ್ತಿಕ್ ಸಿಂಬಲ್, ಓಂ ಸಿಂಬಲ್, ಈ ಪಂಚಾಕ್ಷರಿ ಮಂತ್ರಗಳು, ಇದಕ್ಕೆಲ್ಲ ನಾವು ಆಲ್ರೆಡಿ ಅಧಿಕಾರಿಗಳು. ಡೋಂಟ್ ವರಿ ಅಬೌಟ್. ಯಾಕಂದ್ರೆ ನಮ್ಮ ಪೂರ್ವಜರೆಲ್ಲ ಜಪ ಮಾಡ್ಕೊಂಡು ತಪ ಮಾಡ್ಕೊಂಡು ಬಂದಿರೋರು. ನಾವು ಋಷಿಕುಲದವರು. ಋಷಿಕುಲಕ್ಕೆ ಇದು ಇಲ್ಲ. ಸೊ ಬೇರೆ ನಿಮ್ಗೆ ಬೀಜಾಕ್ಷರಿ ಮಂತ್ರ ಐಂ, ಕ್ಲೀಂ, ಓಂ ಈ ತರ ಎಲ್ಲ ಬರುವಾಗ ಅಲ್ಲಿ ಓಂ ನಾರ್ಮಲ್. ಬಟ್ ಬೇರೆ ಬೀಜಾಕ್ಷರಿ ಮಂತ್ರಗಳೆಲ್ಲ ನೀವು ಗುರುಮುಖೇನ ಅದನ್ನ ತಗೊಳ್ಬೇಕು. ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದಕ್ಕೂ ಉತ್ತರ ಇದೆ. ಒಂದು ಮಂತ್ರವನ್ನ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡುವಾಗ ಹೇಗೆ ಅಂದ್ರೆ, ಇಬ್ರು 2 ಜೀವ, ಒಂದು ಗಂಡು ಒಂದು ಹೆಣ್ಣು ಸೇರಿ ಒಂದು ಮಗುವನ್ನ ಇದು ಕೊಡ್ಬೇಕು, ಜನ್ಮ ಕೊಡ್ಬೇಕು. ಆ ತರ ನಾವು ಒಂದು ದೇವತಾ ಮಂತ್ರವನ್ನ, ಒಂದು ಬೀಜ ಮಂತ್ರವನ್ನ ಜನ್ಮ ಕೊಡ್ಬೇಕು. ಆ ಜನ್ಮಕ್ಕೆ ನಾವು 16 ಷೋಡಶ ಸಂಸ್ಕಾರಗಳು ಮಾಡ್ಬೇಕು. ಒಂದೊಂದು ಸಂಸ್ಕಾರಕ್ಕೂ 11,000, 21,000, 50,000 ಈ ತರ ಮಂತ್ರ ಜಪಗಳಾಗ್ಬೇಕು. ಅದಕ್ಕೆ ತಕ್ಕನಾಗೆ ಹೋಮಗಳು, ಹವನಾದಿಗಳು ಆಗ್ಬೇಕು. ಗುರು ಯಾಕ್ಬೇಕು ಅಂದ್ರೆ, ಇದೆಲ್ಲವನ್ನ ತಪ್ಪಿಸಿ ಆರಾಮಾಗಿ ಆ ಮಂತ್ರ ನಿಮ್ ಕಿವಿಲಿ ಹೇಳಿದ್ರೆ ಆ ಗುರು 16 ಷೋಡಶ ಕ್ರಮಗಳು ಅವರ ಗುರು ಪರಂಪರೆಯಿಂದ ಬಂದಿರುತ್ತಲ್ಲ, ಅದು ಈಸಿಯಾಗಿ ಸಿಗುತ್ತೆ. ಇಲ್ಲ ಅಂದ್ರೆ ಈ ಮಂತ್ರವನ್ನ ನೀವು ಕಂಪ್ಲೀಟ್ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಆಮೇಲೆ ವರ್ಕ್ ಮಾಡ್ಬೇಕು. ಇಷ್ಟೇ ಡಿಫ್ರೆನ್ಸ್. ಸೊ ಓಂ ನಮಃ ಶಿವಾಯಕ್ಕೆ ಭಗವಂತಂದು ಇದಿಲ್ಲ. ಓಕೆ, ಸರಿ. ನಾನೀಗ ಮೆಡಿಟೇಷನ್ ಶುರು ಮಾಡ್ತೀನಿ, ಸರಿನಾ? ಓಕೆ, ಹರೇ ಕೃಷ್ಣ. ಹೇಳಿ ಗೀತಾ ಅವರೇ, ಏನೋ ಕೇಳ್ಬೇಕು ಅಂತಿದ್ದೀರಾ? ನಮಸ್ತೆ ಮೇಡಮ್. ಇದು ಸಂಕಲ್ಪ ಮಾಡುವಾಗ ಜಪ ಮಾಡುತ್ತಾ ಪ್ರೆಸೆಂಟ್, ಫ್ಯೂಚರು, ದೆನ್ ನೆಕ್ಸ್ಟ್ ಜನ್ಮ, ಅದಕ್ಕಾಗಿನೂ ನಾವು ಇಷ್ಟಿಷ್ಟು ಅಂತ ಇಷ್ಟು ರೌಂಡ್ ಜಪಮಾಲೆ ಮಾಡ್ಬೇಕಾ ಮೇಡಮ್? ಮಾಡ್ಬೋದು. ನೋಡಿ, ಯಾವಾಗ್ಲೂ ಅಷ್ಟೇ ಒಂದು ಪಾರಮಾರ್ಥಿಕ ಕೊಡ್ಬೇಕು. ನಾವು ಡೈಲಿ ಏನು ಮಾಡ್ಲಿಲ್ಲ ಅಂದ್ರೆ ನಮ್ಮ ಎಲ್ಲ ಜಪಗಳು ಪಾರಮಾರ್ಥಿಕಕ್ಕೆ ಹೋಗುತ್ತೆ. ನಿಮ್ಗೆ ಸಂಕಲ್ಪ ವಿದ್ದ ಸಂಕಲ್ಪ
ನೀವು ಬೇಕು ಅಂತ ಹೇಳಿದಾಗ ಪ್ರೆಸೆಂಟ್ ಲೈಫ್, ಇವಾಗ ನೋಡಿ ನಾವು ಇವತ್ತಿನ ದಿನ ಬದುಕ್ತಿರೋದಿದೆಯಲ್ಲ, ನಮ್ಮ ಪೂರ್ವದ ಕರ್ಮಗಳು ಇವತ್ತಿನ ದಿನ ನಮ್ದು. ನಾವು ಪೂರ್ವದ ಪುಣ್ಯಗಳಾಗಿರ್ಬೋದು, ಪೂರ್ವದ ಪಾಪಗಳಾಗಿರ್ಬೋದು, ಅದು ಇವತ್ತಿನ ದಿನ. ನಾವು ಇವತ್ತಿನ ದಿನವನ್ನೇ ಶುದ್ಧ ಮಾಡ್ತಾ ಹೋದ್ರೆ ನಮ್ಮ ಫ್ಯೂಚರ್ ಆಟೋಮೆಟಿಕ್ ಆಗಿ ಹೀಲ್ ಆಗಕ್ ಶುರುವಾಗುತ್ತೆ. ಸೊ ನಮ್ಮ ಫ್ಯೂಚರ್ ಅಲ್ಲಿ ನಮ್ಗೆ ಕೆಲವೊಂದು ಶಕ್ತಿಗಳು ಬೇಕು, ನಮ್ಗೆ ಕೆಲವೊಂದು ಸಾಧನೆಗಳು ಬೇಕು, ನಮ್ಗೆ ಕೆಲವೊಂದು ಭಗವಂತಂದು ಕೃಪಾ ಕಟಾಕ್ಷಗಳು ಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಅಲ್ಲಿ ವರ್ಕ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇವಾಗ ಪಾರಮಾರ್ಥಿಕಕ್ಕೊಂದು ಒಂದು ಮಾಲೆ, ಐಹಿಕ ಇವಾಗಕ್ಕೊಂದು, ಮತ್ತೆ ಮುಂದೆ. ಓಕೆ, ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಸರಿ, ಓಕೆ, ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಮುಂದಿಂದು ಎಲ್ಲರೂ ಪ್ರಾಣಾಯಾಮ ಮಾಡಿ. ಇವಾಗ ಈ ಅನುಲೋಮ ಮೇಡಮ್ ನಮಸ್ತೆ. ಡೈಲಿ ನಾವು ಯಾವುದೇ ಜಪ ಮಾಡ್ತೀವಲ್ಲ ಅದಕ್ಕೂ ಸಂಕಲ್ಪ ಮಾಡ್ಬೇಕಾ ಮೇಡಮ್? ಡೈಲಿ ಯಾವ ಮಾಡಿದ್ರೆ ಒಳ್ಳೇದು. ಯಾವಾಗ್ಲೂ ಅಷ್ಟೇ ನಮ್ಮ ಅಂತಃಪ್ರಜ್ಞೆಯನ್ನ ಬೆಳೆಸೋದಕ್ಕೇನೆ ಜಪ, ತಪ, ಸ್ನಾನ, ಸಂಧ್ಯಾ ವಂದನೆಗಳು ಇರ್ತಾ ಇರೋದು. ಈ ಪ್ರಜ್ಞೆ ಏನು ಅಂತಂದ್ರೆ ಭಗವಂತ ನಮ್ ಜೊತೆಗಿದ್ದಾನೆ, ಭಗವಂತ ಎಲ್ಲೆಲ್ಲ ನಮಗೆ ಕಾಣಿಸ್ತಾನೆ ಅನ್ನೋದೇ ಒಂದು ಪ್ರಜ್ಞೆ. ಕೆಲವರು ಮಂತ್ರದಿಂದ, ಕೆಲವರು ತಂತ್ರದಿಂದ, ಕೆಲವರು ಯೋಗದಿಂದ, ಕೆಲವರು ಐಹಿಕ ಜೀವದ ಎಲ್ಲ ಸುಖಗಳನ್ನ ಅನುಭವಿಸಿ ಕೊನೆಗೆ ಭಗವಂತನನ್ನು ಪಡಿಬೇಕು ಅಂತ ಅನ್ಕೊಂತಾರೆ. ಆದ್ರೆ ಇದೆಲ್ಲಕ್ಕೂ ಫೈನಲ್ ಡೆಸ್ಟಿನೇಷನ್ ಬಂದು ಭಗವಂತ. ಸೊ ನೀವು ಸಂಕಲ್ಪ ಮಾಡಿದ್ರೆ ಒಳ್ಳೇದು. ಇವತ್ತಿನ ದಿನಕ್ಕೆ ನನ್ಗೆ ಈ ಐಹಿಕ ಜೀವನದಲ್ಲಿ ಈ ಒಂದು ತೊಂದರೆಯಿಂದ ನನ್ಗೆ ಮುಕ್ತಿ ಬೇಕು ಭಗವಂತ, ಇಷ್ಟು ಜಪ ಮಾಡ್ತಾ ಇದ್ದೀನಿ, ಇದು ಮುಗಿಸ್ಕೊಡು. 2 ರೌಂಡ್ ಜಪ ಮಾಡಿದ್ರ ಮುಗೀತು, ಅದು ಭಗವಂತ ನಡ್ಸ್ಕೊಡ್ತಾನೆ. ಓಕೆ, ವೆಲ್ಕಮ್. ಪ್ರಾಣಾಯಾಮದಲ್ಲಿ ಅನುಲೋಮ ವಿಲೋಮ ತುಂಬಾ ಇಂಪಾರ್ಟೆಂಟ್. ನೋಡಿ, ಯಾವಾಗ್ಲೂ ಇದನ್ನ ವಿಷ್ಣು ಮುದ್ರೆ ಅಂತ ಹೇಳ್ತೀವಿ, ವೈಷ್ಣವ ಮುದ್ರೆ ಅಂತಾನು ಹೇಳ್ತೀವಿ. ಇದನ್ನ ಹೀಗಿಡ್ಕೊಂಡಾಗ ಈ ಹೆಬ್ಬೆರಳು ಬಲಗೈಯನ್ನ ಈ ತರ ಮಾಡ್ತೀವಿ. ಹೆಬ್ಬೆರಳು ಯಾವಾಗ್ಲೂ ಬಲಗಡೆ ಮೂಗನ್ನ ಬಂದ್ ಮಾಡಿ ಎಡಗಡೆ ಮೂಗಿನಿಂದನೇ ನಮ್ಮ ದೇಹದೊಳಗಡೆ ಮೊದಲನೇ ಪ್ರಾಣ ಸಂಚಯ ಆಗ್ಬೇಕು. ಯಾಕೆ ಅಂತಂದ್ರೆ ನಮ್ ದೇಹದಲ್ಲಿ ತಕ್ಷಣಕ್ಕೆ ಹೀಟ್ ಉತ್ಪತ್ತಿ ಆಗತ್ತೆ ಬಲಗಡೆ ಮೂಗಿನಿಂದ ತಗೊಂಡ್ರೆ. ಸೊ ಎಡಗಡೆ ಮೂಗಿನಿಂದ ತಗೊಂಡ್ರೆ ನಮ್ಮ ಒಳಗಡೆ ಅತಿಯಾದ ಯಾವುದೇ ಒಂದು ಶಕ್ತಿಗಳು ಶಮನಗೊಂಡು ನೆಕ್ಸ್ಟ್ ಅಲ್ಲಿ ಶಕ್ತಿಯನ್ನ ತುಂಬಿಸ್ಕೊಂಡಾಗ ಸೂರ್ಯನಾಡಿಯಿಂದ ಹೊರಗಡೆ ಬಿಟ್ಟಾಗ ಮತ್ತೆ ಸೂರ್ಯನಾಡಿಯಿಂದ ಒಳಗಡೆ ತಗೊಂಡು ಚಂದ್ರನಾಡಿಯಿಂದ ಹೊರಗೆ ಬಿಡ್ಬೇಕು. ಎಡಭಾಗವನ್ನ ಇಡ, ಬಲಭಾಗವನ್ನ ಪಿಂಗಳ ಅಂತೀವಿ. ಹಾಗೆ ಎಡಭಾಗವನ್ನ ಚಂದ್ರ, ಬಲಭಾಗವನ್ನ ಸೂರ್ಯ ಅಂತ ಕರಿತೀವಿ. ಸೊ ಯಾವಾಗ್ಲೂ ಅಷ್ಟೇ ಮೊದಲು ಪ್ರಾಣಾಯಾಮ ಶುರು ಮಾಡೋದು ನಿಮ್ಮ ಎಡಮೂಗಿನಿಂದ ಮಾಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಬ್ಯೂಟಿಫುಲ್ ಇನ್ ಯುವರ್ ಲೈಫ್. ಓಕೆ, ಸೊ ವೈಷ್ಣವ ಮುದ್ರೆನ ತಗೊಳ್ಳಿ. ಪ್ರಾಣಾಯಾಮದ ಮೊದಲನೇ ಹಂತವನ್ನ ಉಸಿರನ್ನ ಒಳಗ್ ತಗೊಳ್ಳಿ. 1 2 3 4 ಒಳಗಡೆ ಸ್ಟಾಪ್ ಮಾಡಿ, 2 ಮೂಗಿನ ಹೊರಳೆಗಳನ್ನ ಬಂದ್ ಮಾಡಿ. 1 2 3 4 ಹಾಗೆ ಬಲಗಡೆ ಮೂಗನ್ನ ಹೊರಗಡೆ ಬಿಟ್ಬಿಟ್ಟು 1 2 3 4 ಮತ್ತೆ 2ನ್ನ ಪ್ರೆಸ್ ಮಾಡಿ 1 2 3 4 ಹಾಗೆ ನಿಂತ್ಕೊಳ್ಳಿ. ಪುನಃ ಬಲಗಡೆ ಮೂಗಿನಿಂದನೇ ಎಲ್ಲಿ ಬಿಟ್ಟಿರ್ತೀರಲ್ಲ ಅಲ್ಲಿಂದ ಒಳಗಡೆ ತಗೊಳ್ಳಿ. ಪುನಃ ಸ್ಟಾಪ್ ಮಾಡಿ, ಪುನಃ ಎಡಗಡೆ ಮೂಗಿಂದ ಬಿಡಿ. ಇದನ್ನ 1 ರೌಂಡ್. ಇದನ್ನ ನಾಡಿ ಶೋಧನ ಅಂತ ಹೇಳ್ತಾರೆ. ಇದು ನಾನು ನಿಮ್ಗೆ ತುಂಬಾ ಇದನ್ನ ನೀವು ಮಾಡಿ ಅಂತ ನಾನು ಹೇಳಲ್ಲ. ನಿಮಗೆ ಎಷ್ಟಾಗುತ್ತೆ ಅಷ್ಟ್ ಮಾಡಿ. 4 ಮಾಡಿ, 5 ಮಾಡಿ, 10 ಮಾಡಿ, ಸಾಕು. ಈಗ ಜಸ್ಟ್ ಒಂದು 5 ರಿಂದ 6 ಮಾಡಿ. ಯಾಕೆ ಅಂದ್ರೆ ನಿಮ್ಮ ದೇಹ ಪರಿಸ್ಥಿತಿ, ನಿಮ್ಮ ಮನೋ ಪರಿಸ್ಥಿತಿ, ವಯೋ ಸಹಜವಾಗಿ ಬರುವಂತ ತೊಂದರೆಗಳು, ಇದೆಲ್ಲವನ್ನ ಗಮನಿಸಿ ನಿಮ್ಮ ಶಕ್ಯಾನುಸಾರವಾಗಿ ಮಾಡಿ. ಅರ್ಥ ಆಯ್ತಲ್ಲ? ಸೊ ಇದು ತುಂಬಾ ಸೇಫೆಸ್ಟ್ ವೇ. ಇದು ಸೇಫೆಸ್ಟ್ ವೇ. ಕುಂಭಕ ಹೋಗ್ತಾ ಹೋಗ್ತಾ ಮುಂದೆ ನಿಮ್ಮ ಗುರುಗಳಿದ್ದಾಗ ನೀವು ಅದನ್ನ ಮಾಡ್ಕೊಳ್ಬಹುದು. ಬಟ್ ಈಗ ಸದ್ಯಕ್ಕೆ ಇದನ್ನ ಮುಂದುವರಿಸ್ಕೊಡಿ. ಓಕೆ, ಸರಿ. ವೈಷ್ಣವ ಮುದ್ರೆ ಅಂತ ತಗೊಳ್ಳಿ. ಹರಿ ಓಂ.
4ರಿಂದ 5 ಆದವರು ಆರಾಮವಾಗಿ ನೀವು ಕುತ್ಕೊಳ್ಳೋ ಪೊಸಿಷನ್ ಅಲ್ಲೇ ಬೆನ್ನನ್ನ ಸ್ಟ್ರೈಟ್ ಮಾಡಿ 1-2 ನಿಮಿಷಗಳ ಕಾಲ ನಿಮ್ಮ ಮನಸ್ಸಿನ ಮೇಲೆ ಗಮನ ಇಟ್ಟು ನೋಡಿ, ದೇಹದ ಮೇಲೆ, ಮನಸ್ಸಿನ ಮೇಲೆ ಏನ್ ಬದಲಾವಣೆ ಆಗ್ತಾ ಇದೆ. ಉಸಿರಾಟದಲ್ಲೂ ಈಗ ನೋಡಿ, ನಿಮ್ಮ ಉಸಿರಾಟದ ಮೇಲೆ ನಿಮ್ಗೆ ಎಷ್ಟು ಸುಂದರವಾಗಿ ಗಮನ ಬರ್ತಾ ಇದೆ. ಹೀಗೆ ಕಂಟಿನ್ಯೂ ಮಾಡಿ, ನಾನು ಮ್ಯೂಸಿಕ್ ಅನ್ನು ಪ್ಲೇ ಮಾಡ್ತೀನಿ. ನಾನು ಮುದ್ರೆಗಳನ್ನ ಮೊನ್ನೆ ಹೇಳಿದ್ದೆ, ನಿಮ್ಗೆ ಅನುಕೂಲವಾದ ಮುದ್ರೆಯನ್ನ ಉಪಯೋಗಿಸಿ
ನಿಮ್ಮ ಉಸಿರಾಟ ಕಾಮನ್ ಆಗಿರ್ಲಿ, ನಾರ್ಮಲ್. ಆದ್ರೆ ಸ್ವಲ್ಪ ನಿಮ್ಮ ಚಕ್ರಗಳ ಮೇಲೆ ಆ ಉಸಿರನ್ನ ಗಮನ ಹರಿಸಿ. ಈಗ ತಗೊಳ್ಳುತ್ತಿರುವ ಉಸಿರು ಮೂಲಾಧಾರ ಚಕ್ರದವರೆಗೂ ಬರಲಿ. ಒಂದು, 2, 3, 4 ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಬೆನ್ನು ಸೊಂಟ ಸ್ಟ್ರೈಟ್ ಆಗಿರ್ಲಿ. ಎನರ್ಜಿ ಅಪ್ ಅಂಡ್ ಡೌನ್ ಹೋಗುವಾಗ ಮಧ್ಯದಲ್ಲಿ ಬ್ಲಾಕ್ ಆಗಬಾರ್ದು. ಸ್ಟ್ರೈಟ್ ಆಗಿ ಕುತ್ಕೊಳಕ್ ಆಗಿಲ್ಲ ಅಂದ್ರೆ ಲೇ ಡೌನ್ ಆಗ್ಲಿ. ಯಾಕೆ ನಾನು ಮೂಲಾಧಾರ ಚಕ್ರದ ಮೇಲೆ ಗಮನ ಕೊಟ್ಟೆ ಅಂತ ಹೇಳಿದ್ರೆ ಅಂದ್ರೆ, ನಮ್ಮ ಬೌದ್ಧಿಕ ಆಧ್ಯಾತ್ಮಿಕ ಬೆಳವಣಿಗೆಗೆ ಮೊದಲು ನಮ್ಮ ದೇಹ ಮನಸ್ಸು ಎರಡೂ ಇಂಪಾರ್ಟೆಂಟ್. ಸೊ ದೇಹವನ್ನ ಶುದ್ಧೀಕರಣಗೊಳಿಸಿ ಸ್ಟ್ರಾಂಗ್ ಮಾಡಬೇಕು. ಅದಕ್ಕೆ ಮೂಲಾಧಾರ ಚಕ್ರ ತುಂಬಾ ಇಂಪಾರ್ಟೆಂಟ್.
ನಿಮ್ಮ ಮೂಲಾಧಾರ ಚಕ್ರದಿಂದ ಮರದ ಬೇರಿನ ಹಾಗೆ ಬೇರುಗಳು ಭೂಗರ್ಭವನ್ನ ಪ್ರವೇಶ ಮಾಡ್ತಿರೋದನ್ನ ಗಮನಿಸಿ. ಭೂಮಿಯ ಮೇಲ್ಪದರದಿಂದ ಒಳಪದರದವರೆಗೆ, ಒಳಪದರದಿಂದ ಮಧ್ಯಭಾಗದವರೆಗೆ ನಿಮ್ಮ ಬೇರುಗಳು ಹರಡುತ್ತಿರುವುದನ್ನ ಗಮನಿಸಿ. ನಿಮ್ಮಲ್ಲಿ ಬೇಡವಾದ ಮತ್ತು ಅತಿಯಾದ ಶಕ್ತಿಗಳು ಈ ಬೇರುಗಳ ಮೂಲಕ ಭೂಮಿಯನ್ನ ಸೇರಿ ಭೂಮಿಯಲ್ಲಿರುವ ಪಾಸಿಟಿವ್ ಎನರ್ಜಿ ಬೇರುಗಳ ಮೂಲಕ ನಿಮ್ಮ ದೇಹವನ್ನ ಪ್ರವೇಶ ಮಾಡ್ತಾ ಇದೆ. ಹಾಗೆ ಈ ಬೇರುಗಳು ತುಂಬಾ ಬಲಿಷ್ಠವಾಗಿದ್ದು ನಿಮ್ಮ ಮೂಲಾಧಾರವನ್ನ ಸ್ಟ್ರಾಂಗ್ ಆಗಿ ಭೂಮಿ ಜೊತೆ ಕನೆಕ್ಟ್ ಮಾಡ್ಕೊಡ್ತಾ ಇದೆ. ಭೂಮಿಯಿಂದ ಬಂದಂತ ಎನರ್ಜಿ ನಿಮ್ಮ ಮೂಲಾಧಾರ ಚಕ್ರದಿಂದ ಸ್ವಾದಿಷ್ಠಾನ ಚಕ್ರ ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ. ಮೂಲಾಧಾರ ಚಕ್ರವನ್ನು ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ. ಹಾಗೆ ಮಣಿಪೂರ ಚಕ್ರವನ್ನ ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ. ಪ್ರತಿ ಉಸಿರಿನೊಂದಿಗೂ ಮೇಲ್ಭಾಗಕ್ಕೆ ಹರಿಯುತ್ತಿರುವ ಈ ಎನರ್ಜಿ ಅನಾಹತ ಚಕ್ರವನ್ನ ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ. ಹಾಗೆ ನಿಧಾನವಾಗಿ ವಿಶುದ್ಧ ಚಕ್ರಕ್ಕೆ ಬನ್ನಿ. ಶುದ್ಧ ಚಕ್ರವನ್ನ ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ. ಹಾಗೆ ನಿಧಾನವಾಗಿ ಮೇಲ್ಭಾಗಕ್ಕೆ ಬನ್ನಿ. ಆಜ್ಞಾ ಚಕ್ರವನ್ನ
ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ. ಹಾಗೆ ಸಹಸ್ರಕ್ಕೆ ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ. ಹರಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಥ್ಯಾಂಕ್ ಯು. ಹರೇ ಕೃಷ್ಣ. ನಿಧಾನವಾಗಿ ನಿಮ್ಮ ಉಸಿರಾಟದಿಂದ ನಿಮ್ಮ ಮನೆಗಳಿಗೆ ಬನ್ನಿ, ಮನಸ್ಸಿಗೆ ಬನ್ನಿ, ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಆ ಭಗವಂತನ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೂ ಬರ್ಲಿ. ಸಕಲ ಸುಖ ಸಂತೋಷ ಸಮೃದ್ಧಿ ನೆಮ್ಮದಿಗಳನ್ನ ಕೊಟ್ಟು ನಿಮ್ಮೆಲ್ಲರನ್ನ ಕಾಪಾಡ್ಲಿ ಅಂತ ಕೇಳ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಯಾರಿಗಾರು ಏನಾದ್ರು ಕಣ್ಣು ಬಿಡಕ್ಕೆ ಮನಸ್ಸಿಲ್ಲ ಮೇಡಮ್, ಹಾಗೆ ಕಣ್ಣು ಮುಚ್ಚ. ಓಕೆ ಓಕೆ ಹಾಗೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿ, ಹಾಗಾದ್ರೆ ನಾವು ನಾಳೆ ಮತ್ತೆ ಭೇಟಿಯಾಗೋಣ. ನಾಳೆ ಸೇಮ್ ಟೈಮ್ 4 ಗಂಟೆ ಅಥವಾ 4:15 ಹೇಳ್ತೀನಿ. ಬಟ್ ಇದು ಲಿಂಕ್ ಸೇಮ್, ಈ ವಾರ ಫುಲ್ ಲಿಂಕ್ ಅದು ಸೇಮ್ ಇರತ್ತೆ. ಓಕೆ, ಸೊ ಲಿಂಕ್ ಅನ್ನ ಸೇವ್ ಮಾಡಿ. ಯಾರಾದ್ರೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವರು ಯಾರಾದ್ರೂ ಜಾಯ್ನ್ ಆಗ್ಬೇಕು ಅಂದ್ರೆ ಅವ್ರಿಗೆ ಕಳಿಸ್ಕೊಡಿ, ಜಾಯ್ನ್ ಆಗ್ಲಿ. 100 ಜನದ ತನಕ ನನ್ನ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಇವಾಗ ಮುಂದೆ ನೋಡೋಣ, ಅವಾಗ ಹೇಳ್ತೀನಿ. ಸದ್ಯಕ್ಕೆ 100 ಜನದ ತನಕ ನಾವು ಜಾಯ್ನ್ ಆಗ್ಬೋದು. 35-40 ಜನ ಜಾಯ್ನ್ ಆಗ್ತಾ ಇದೀವಿ. ಸೊ ಆಗ್ಲಿ, ಭಗವಂತನ ಇಚ್ಛೆ ಹೇಗಾಗುತ್ತೋ ಹಾಗೆ. ನಿಮ್ಗೆಲ್ರಿಗೂ ನನ್ನ ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಧೆ ರಾಧೆ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಧೆ ರಾಧೆ. ರಾಧೆ ಹರೇ ರಾಧೆ. ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಲತಮ್ಮ. ಹರೇ ಕೃಷ್ಣ. ಮೇಡಮ್, ನಾನು ರೇಖಿ ಫಸ್ಟ್ ಲೆವೆಲ್ ಕ್ಲಾಸಿಗೆ ಅಟೆಂಡ್ ಆಗ್ಲಿಕ್ಕೆ ಆಗ್ಲಿಲ್ಲ. ಪುನಃ ನೀವು ಯಾವಾಗ್ಲಾದ್ರೂ ಮಾಡ್ತೀರಾ? ನಾಳ್ದು ಆದಿತ್ಯವಾರ ಮಾಡ್ತೇನೆ, ಬರುವ ಆದಿತ್ಯವಾರ. ಓಕೆ, ಥ್ಯಾಂಕ್ಸ್ ಮೇಡಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.